ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೀವು ಯಾವಾಗಲಾದರೂ ಇದನ್ನು ಅನುಭವಿಸಿದ್ದೀರಾ? ಬೆಳಿಗ್ಗೆ ಎದ್ದ ಕೂಡಲೇ ಮೊದಲಿನಂತೆ ತಾಜಾತನವೇ ಕಾಣಿಸದೆ ಹೋಗಿದ್ದೆ. ಸ್ವಲ್ಪವೂ ನಡೆದರೂ ಉಸಿರಾಟ ವೇಗವಾಗಿ ಹೆಚ್ಚಾಗುವುದು, ಮೊಣಕಾಲುಗಳಲ್ಲಿ ನೋವು, ಕೆಲವೊಮ್ಮೆ ಹೊಟ್ಟೆ ಊದುವುದು, ನೆನಪಿನ ಶಕ್ತಿ ಕೂಡ ನಿಧಾನವಾಗಿ ಕಡಿಮೆಯಾಗುತ್ತಿರುವುದೇ? ಇವು ಕೇವಲ ಶಾರೀರಿಕ ಸಮಸ್ಯೆಗಳಂತೆಯೇ ಕಾಣಿಸಿದರೂ ವಾಸ್ತವದಲ್ಲಿ ಮನಸ್ಸನ್ನು ಭಾರಿಯಾಗಿ ಪ್ರಭಾವಿಸುತ್ತವೆ. ಇಂತಹ ಸ್ಥಿತಿಯಲ್ಲಿ ನಾವು ಮನೆಯಲ್ಲಿರುವವರಿಗೆ ಒಂದು ಹೊರೆಯಾಗಿ ಬಿಟ್ಟಿದ್ದೇವೆ ಅನಿಸುತ್ತದೆ. ಆದರೆ ಸ್ನೇಹಿತರೆ, ನಿಜವಾದ ಪರಿಹಾರ ದುಬಾರಿ ಸಪ್ಲಿಮೆಂಟ್ಸ್ಗಳಲ್ಲಿ, ಔಷಧಿಗಳಲ್ಲಿ ಅಥವಾ ಚಿಕಿತ್ಸೆಗಳಲ್ಲ. ಅದರ ಉತ್ತರ ನಮ್ಮ ಮನೆಯ ಅಡಿಗೆ ಮನೆಯಲ್ಲೇ ಅಡಗಿದೆ. ನಮ್ಮ ದಿನನಿತ್ಯದ ಆಹಾರ, ಹಾಲು ಹಣ್ಣುಗಳು, ಮಸಾಲೆಗಳು ಮತ್ತು ಮನೆಮದ್ದುಗಳಲ್ಲೇ ದೇಹಕ್ಕೆ ಬೇಕಾದ ಶಕ್ತಿ, ಜೀರ್ಣಶಕ್ತಿ, ರಕ್ತ ಸಂಚಾರ ಮತ್ತು ಮಾನಸಿಕ ಸಮತೋಲನವನ್ನು ಪುನಃ ಕಟ್ಟುವ ಶಕ್ತಿ ಇದೆ. ಸರಿಯಾದ ರೀತಿಯಲ್ಲಿ ಬಳಸಿದರೆ ಅಡಿಗೆ ಮನೆಯೇ ನಮ್ಮ ಆರೋಗ್ಯದ ದೊಡ್ಡ ಔಷಧಾಲಯವಾಗುತ್ತದೆ. 60 ವರ್ಷಗಳ ನಂತರ ಜನರು ಅನುಭವಿಸುವ ದೊಡ್ಡ ತೊಂದರೆ ಏನೆಂದರೆ ದೇಹ ನಿಧಾನವಾಗಿ ತನ್ನ ಶಕ್ತಿ ಮತ್ತು ಸಹಕಾರವನ್ನು ಕಳೆದುಕೊಳ್ಳುವುದಾಗಿದೆ. ಆದರೆ ವಯಸ್ಸಾಗುವುದು ಎಂದರೆ ನೀವು ನಿಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳಬೇಕು ಅಥವಾ ಜೀವನವನ್ನು ಆನಂದಿಸುವುದನ್ನು ನಿಲ್ಲಿಸಬೇಕು ಎಂಬುದಲ್ಲ. ಬದಲಿಗೆ ವಯಸ್ಸಾದ ಮೇಲೆ ನಿಮ್ಮನ್ನು ಇನ್ನಷ್ಟು ಚೆನ್ನಾಗಿ ನೋಡಿಕೊಳ್ಳಬೇಕು, ಆರೋಗ್ಯವನ್ನು ಸರಿಯಾಗಿ ಕಾಪಾಡಿಕೊಳ್ಳಬೇಕು. ಹಾಗೆಯೇ ಯುವಕರಿಗಿಂತಲೂ ಚುರುಕುತನದಿಂದ ಬದುಕಬಹುದು. ವಯಸ್ಸು ಹೆಚ್ಚಾದಂತೆ ದೇಹದಲ್ಲಿ 3 ಪ್ರಮುಖ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಮೊದಲನೆಯದು ನೆನಪು ಶಕ್ತಿ ನಿಧಾನವಾಗಿ ಕಡಿಮೆಯಾಗುವುದು. ಎರಡನೆಯದು ಎಲುಬುಗಳು ಮತ್ತು ಜೋಡುಗಳು ದುರ್ಬಲವಾಗುವುದು. ಮೂರನೆಯದಾಗಿ ಮತ್ತು ಅತ್ಯಂತ ಮಹತ್ವವಾದದ್ದು, ಜೀರ್ಣಕ್ರಿಯೆ ನಿಧಾನಗೊಳ್ಳುತ್ತದೆ ಮತ್ತು ಹೃದಯ ದುರ್ಬಲವಾಗುತ್ತದೆ. ಕೆಲವೊಮ್ಮೆ ಯಾರಾದರೂ ಏನಾದರೂ ಮಾತು ಹೇಳಿದರೂ ಹೃದಯದಲ್ಲಿ ಒತ್ತಡ ಹೆಚ್ಚಾದಂತೆ, ಅಸ್ವಸ್ಥವಾದಂತೆ ಅನಿಸುತ್ತದೆ. ಇದರಿಂದ ವಯೋವೃದ್ಧರು ದೈಹಿಕ ಹಾಗೂ ಮಾನಸಿಕವಾಗಿ ತೊಂದರೆ ಅನುಭವಿಸುವುದು ಸಾಮಾನ್ಯ. ಅಂದರೆ ದೇಹದ ಮೂಲಭೂತವಾದ 3 ಅಂಶಗಳು, ನೆನಪಿನ ಶಕ್ತಿ, ಎಲುಬುಗಳು ಮತ್ತು ಜೀರ್ಣಕ್ರಿಯೆ, ಇವೆಲ್ಲವೂ ಅಸ್ಥಿರವಾಗತೊಡಗುತ್ತವೆ. ಈ 3 ಪಿಲ್ಲರ್ಗಳು ದುರ್ಬಲವಾದಾಗ ಅದರ ಮೇಲಿರುವ ಮನೆಯನ್ನು ಬಲವಾಗಿ ನಿಲ್ಲಿಸುವುದು ಹೇಗೆ ಸಾಧ್ಯ? ಈಗ ಪ್ರಶ್ನೆ ಬರುತ್ತದೆ, ಇವು 3 ಪಿಲ್ಲರ್ಗಳನ್ನು, ಮನಸ್ಸನ್ನು, ಎಲುಬುಗಳನ್ನು, ಜೀರ್ಣಕ್ರಿಯೆಯನ್ನು ಸರಳ ದೇಸಿ ಆಹಾರದಿಂದ ಹೇಗೆ ಬಲಪಡಿಸಬಹುದು? ಇದರ ಉತ್ತರ ಬಹಳ ಸುಲಭ. ಹೌದು, ಕೆಲವು ಮೂಲಭೂತ ಆಹಾರ ಪದ್ಧತಿಗಳನ್ನು ಪಾಲಿಸಿದರೆ ನಿಮ್ಮ ಆರೋಗ್ಯವನ್ನು ನೀವು ಸ್ವತಃ ಉತ್ತಮವಾಗಿ ಕಾಪಾಡಿಕೊಳ್ಳಬಹುದು. ಸ್ನೇಹಿತರೆ, ಇವಾಗ ಆರಂಭಿಸೋಣ ಮತ್ತು ವಯಸ್ಸಿನ ಜೊತೆ ಬರುತ್ತಿರುವ ಪ್ರತಿಯೊಂದು ಸಮಸ್ಯೆಯನ್ನು ಸರಿಪಡಿಸುವ ಸಾಮರ್ಥ್ಯವಿರುವ ಅಂತಹ 6 ಮುಖ್ಯ ಆಹಾರಗಳನ್ನು ತಿಳಿದುಕೊಳ್ಳೋಣ. ಇವುಗಳನ್ನು ನೀವು ಇಂದಿನಿಂದಲೇ ನಿಮ್ಮ ದಿನನಿತ್ಯದ ಡಯಟ್ನಲ್ಲಿ ಸೇರಿಸಿಕೊಳ್ಳಬೇಕು, ಏಕೆಂದರೆ ಇವುಗಳು ದೇಹದ ಮೂಲೆ ಮೂಲೆಗೂ ಶಕ್ತಿ ನೀಡುತ್ತವೆ ಮತ್ತು ವಯೋವೃದ್ಧಿಯ ಲಕ್ಷಣಗಳನ್ನು ಬಹಳ ಮಟ್ಟಿಗೆ ಕಡಿಮೆ ಮಾಡುವ ಸಾಮರ್ಥ್ಯವನ್ನು ಹೊಂದಿವೆ. ಮೊದಲನೆಯದಾಗಿ, 60 ವರ್ಷಗಳ ನಂತರ ಸಾಮಾನ್ಯವಾಗಿ ಮೊದಲಾಗಿ ಗಮನಕ್ಕೆ ಬರುವ ಸಮಸ್ಯೆ ಎಂದರೆ ನೆನಪಿನ ಶಕ್ತಿ ಕಡಿಮೆಯಾಗುವುದು. ಕೆಲವೊಮ್ಮೆ ಯಾರನ್ನಾದರೂ ಭೇಟಿ ಮಾಡಿದಾಗ ಅವರ ಹೆಸರು ಮನಸ್ಸಿನಲ್ಲಿ ತಿರುಗುತ್ತಿರುತ್ತದೆ, ಆದರೆ ನಾಲಿಗೆ ಮೇಲೆ ಬರದೇ ಹೋಗುತ್ತದೆ. ಮಾತನಾಡುತ್ತಾ ಇದ್ದಾಗಲೇ ಅಚಾನಕ್ಕಾಗಿ ಪದಗಳು ಮರೆತು ಹೋಗುವುದು, ನಾನು ಏನು ಹೇಳಲು ಹೋಗಿದ್ದೆ ಎಂದು ಗಾಬರಿಯಾಗುವುದು, ಇವೆಲ್ಲವೂ ವಯಸ್ಸು ಹೆಚ್ಚಾಗುತ್ತಿದ್ದಂತೆ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ಲಕ್ಷಣಗಳು. ಈ ಸಮಸ್ಯೆಗಳನ್ನು ಕಡಿಮೆ ಮಾಡಲು ನೀವು ಇಂದಿನಿಂದಲೇ 2 ಸರಳ ವಸ್ತುಗಳನ್ನು ತಿನ್ನಲು ಪ್ರಾರಂಭಿಸಬಹುದು. ಮೊದಲನೆಯದಾಗಿ, ಅತ್ಯಂತ ಮಹತ್ವದ ಆಹಾರ ಅಕ್ರೋಟ್, ಅಂದರೆ ವಾಲ್ನಟ್ಸ್. ಅಕ್ರೋಟಿನ ಆಕಾರವೇ ಮೆದುಳಿನಂತಿರುತ್ತದೆ ಮತ್ತು ಇದು ಕೇವಲ ಸಂಯೋಗವಲ್ಲ, ಅದು ನಿಜವಾಗಿಯೂ ಅತ್ಯುತ್ತಮ ಬ್ರೈನ್ ಫುಡ್. ಇದರ ಹಿಂದೆ ಸಂಪೂರ್ಣ ವೈಜ್ಞಾನಿಕ ಕಾರಣವಿದೆ. ಅಕ್ರೋಟಿನಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಗಳು ಸಮೃದ್ಧವಾಗಿವೆ. ಇವು ಮೆದುಳಿನ ನ್ಯೂರಾನ್ಗಳ ನಡುವಿನ ವೈರಿಂಗ್ ಅನ್ನು ಬಲಪಡಿಸುತ್ತವೆ. ಅಂದರೆ ಮೆದುಳಿನ ಒಂದು ಕೋಣೆಯಿಂದ ಮತ್ತೊಂದು ಕೋಣೆಗೆ ಸಂದೇಶಗಳು ತಲುಪುವ ವೇಗ ಮತ್ತು ಸ್ಪಷ್ಟತೆ ಎರಡೂ ಹೆಚ್ಚಾಗುತ್ತವೆ. ಅಕ್ರೋಟಿನ ಮತ್ತೊಂದು ದೊಡ್ಡ ಪ್ರಯೋಜನವೇನೆಂದರೆ ಇದು ಮೂಡ್ ಲಿಫ್ಟರ್ ಆಗಿರುವುದು. ಹಿರಿಯ ನಾಗರಿಕರಲ್ಲಿ ಡಿಪ್ರೆಷನ್, ಒಂಟಿತನ, ಮನಸ್ಸಿನ ಅಶಾಂತಿ ಇವೆಲ್ಲವೂ ಸಾಮಾನ್ಯವಾಗಿ ಕಂಡುಬರುವ ಸಮಸ್ಯೆಗಳು. ಸಂಶೋಧನೆಗಳು ಹೇಳುವುದೇನೆಂದರೆ ಅಕ್ರೋಟನ್ನು ನಿಯಮಿತವಾಗಿ ತಿನ್ನುವವರು ಸ್ಟ್ರೆಸ್ ಮತ್ತು ಆನ್ಸಿಟಿಯನ್ನು ಕಡಿಮೆ ಮಟ್ಟದಲ್ಲಿ ಅನುಭವಿಸುತ್ತಾರೆ. ಆದ್ದರಿಂದ ಪ್ರತಿದಿನ ರಾತ್ರಿ 1-2 ಅಕ್ರೋಟುಗಳನ್ನು ನೀರಿನಲ್ಲಿ ನೆನೆಸಿಡಿ ಮತ್ತು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅದರ ಗಿರಿಯನ್ನು ತಿನ್ನಿ.
ಇದು ನಿಮ್ಮ ಮೆದುಳಿಗೆ ಅತ್ಯುತ್ತಮ ಬ್ರೈನ್ ಟಾನಿಕ್ ಆಗಿ ಕೆಲಸ ಮಾಡುತ್ತದೆ ಮತ್ತು ನೆನಪು ಹಾಗೂ ಮನೋಬಲವನ್ನು ಉತ್ತಮಗೊಳಿಸುತ್ತದೆ. ಎರಡನೆಯದಾಗಿ ನೆನೆಸಿದ ಬಾದಾಮಿ. ಹೌದು ಸ್ನೇಹಿತರೆ, ಪ್ರತಿದಿನ ಬೆಳಗ್ಗೆ 5 ರಿಂದ 7 ಬಾದಾಮಿಗಳನ್ನು ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಚರ್ಮ ತೆಗೆದು ತಿನ್ನುವುದರಿಂದ ನಿಮ್ಮ ಮೆದುಳು ಬಹಳ ಬಲವಾಗುತ್ತದೆ. ಬಾದಾಮಿಯಲ್ಲಿ ಇರುವ ವಿಟಮಿನ್ ಇ ಒಂದು ಶಕ್ತಿಶಾಲಿ ಆಂಟಿಆಕ್ಸಿಡೆಂಟ್ ಆಗಿದೆ. ಇದು ಮೆದುಳಿನ ನ್ಯೂರಾನ್ಗಳ ಗೋಡೆಯನ್ನು ಆಕ್ಸಿಡೇಟಿವ್ ಸ್ಟ್ರೆಸ್ನಿಂದ ರಕ್ಷಿಸುತ್ತದೆ. ಅಂದರೆ ನಿಮ್ಮ ಬ್ರೈನ್ನ ವೈರಿಂಗ್ ಜಂಗು ಹಿಡಿಯದಂತೆ ಕಾಪಾಡುತ್ತದೆ. ನೆನಪು ಶಕ್ತಿ ಮತ್ತು ತಾಳ್ಮೆಯನ್ನು ಹೆಚ್ಚಿಸುತ್ತದೆ. ಆದರೆ ಸ್ನೇಹಿತರೆ, ನಿಮ್ಮ ಮೆದುಳು ತೀಕ್ಷ್ಣವಾಗಿದ್ದರೂ ಒಂದು ಚಿಕ್ಕ ಗಾಯದಿಂದಲೇ ಎಲುಬು ಮುರಿದು ಬಿಟ್ಟರೆ ಅದರ ಪ್ರಯೋಜನವೇನು? ಅದಕ್ಕಾಗಿ ಈಗ ನಾವು ಎಲುಬುಗಳು ಮತ್ತು ಜೋಡುಗಳನ್ನು ಬಲಪಡಿಸುವ ಆಹಾರಗಳ ಬಗ್ಗೆ ಮಾತನಾಡೋಣ. ವಯಸ್ಸು ಹೆಚ್ಚಾಗುತ್ತಿದ್ದಂತೆ ಇದು ಅತ್ಯಂತ ಪ್ರಮುಖ ವಿಷಯವಾಗುತ್ತದೆ. ವಯಸ್ಸಿನ ಜೊತೆಗೆ ಬೋನ್ ಡೆನ್ಸಿಟಿ ನಿಧಾನವಾಗಿ ಕಡಿಮೆಯಾಗುತ್ತದೆ. ಅಂದರೆ ಸ್ವಲ್ಪ ಜಾರಿ ಬಿದ್ದರೂ, ಕಾಲು ಸ್ವಲ್ಪ ತಿರುಗಿದರೂ ಅಥವಾ ಚಿಕ್ಕದೊಂದು ಹೊಡೆತ ಆದರೂ ಕೂಡ ಫ್ರ್ಯಾಕ್ಚರ್ ಆಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಸಂಜೆ ಆಗುವಷ್ಟರಲ್ಲಿ ಮೊಣಕಾಲು ನೋವು ಶುರುವಾಗುವುದು, ಬೆನ್ನು ಹಿಡಿಯುವುದು, ಭುಜಗಳಲ್ಲಿ ಕಟ್ಟುನಿಟ್ಟಾಗಿ ನೋವು ಕಾಣಿಸಿಕೊಳ್ಳುವುದು, ಸಣ್ಣ ಸಣ್ಣ ಎಲುಬುಗಳ ಸ್ಟಿಫ್ನೆಸ್ ಮತ್ತು ಸ್ಟ್ರೇನ್ಗಳು ಇವೆಲ್ಲವೂ ವಯಸ್ಸಾದವರಲ್ಲಿ ಸಾಮಾನ್ಯವಾಗಿ ಕಂಡುಬರುವ ದೊಡ್ಡ ಸಮಸ್ಯೆಗಳಾಗಿ ಪರಿಣಮಿಸುತ್ತವೆ. ಈ ಸಮಸ್ಯೆಗಳನ್ನು ತಡೆಗಟ್ಟಲು ಮತ್ತು ನಿಮ್ಮ ಎಲುಬು ಜೋಡುಗಳನ್ನು ಬಲಪಡಿಸಲು ನಾನು ನಿಮಗೆ 2 ಮುಖ್ಯವಾದ ಆಹಾರಗಳನ್ನು ಶಿಫಾರಸು ಮಾಡುತ್ತೇನೆ. ಮೊದಲನೆಯದಾಗಿ ಎಳ್ಳು. ಇದನ್ನು ಇಂಗ್ಲಿಷ್ನಲ್ಲಿ ಸೆಸಮಿ ಸೀಡ್ಸ್ ಎಂದು ಕರೆಯುತ್ತಾರೆ. ಪ್ರತಿದಿನ 1 ಟೀ ಸ್ಪೂನ್ ಹುರಿದ ಎಳ್ಳನ್ನು ಚವಚವನೆ ತಿನ್ನುವುದು ಅಥವಾ ಚಳಿಗಾಲದಲ್ಲಿ ಎಳ್ಳಿನ ಲಡ್ಡುಗಳು, ಎಳ್ಳಿನ ಚಟ್ನಿ ಇತ್ಯಾದಿಗಳನ್ನು ಬಳಸುವುದು ಇವು ನಿಮ್ಮ ಎಲುಬುಗಳು ಮತ್ತು ಜೋಡುಗಳನ್ನು ಒಳಗಿನಿಂದಲೇ ಉಕ್ಕಿನಂತೆ ಬಲಪಡಿಸಬಹುದು. ಎಳ್ಳಿನಲ್ಲಿ ಇರುವ ಕ್ಯಾಲ್ಸಿಯಂ, ಮ್ಯಾಗ್ನೇಷಿಯಂ ಮತ್ತು ಫಾಸ್ಫರಸ್ ಎಂಬ 3 ಪ್ರಮುಖ ಖನಿಜಗಳು ಬೋನ್ ಡೆನ್ಸಿಟಿಯನ್ನು ಕಾಪಾಡಲು ಮತ್ತು ಹೆಚ್ಚಿಸಲು ಸಹಾಯ ಮಾಡುತ್ತವೆ. ಜೊತೆಗೆ ಇದರಲ್ಲಿ ಇರುವ ಆರೋಗ್ಯಕರ ಕೊಬ್ಬುಗಳು ಹೃದಯವನ್ನು ಸುರಕ್ಷಿತವಾಗಿಡುತ್ತವೆ. ಎಳ್ಳಿನ ಬಗ್ಗೆ ಬಹುತೇಕ ಜನರಿಗೆ ತಿಳಿಯದ ಒಂದು ಸೀಕ್ರೆಟ್ ಏನೆಂದರೆ ಇದು ನಿಮ್ಮ ಮೂಡ್ ಮತ್ತು ಎನರ್ಜಿಯನ್ನು ಹೆಚ್ಚಿಸುತ್ತದೆ. ಎಳ್ಳಿನಲ್ಲಿರುವ ಮ್ಯಾಗ್ನೇಷಿಯಂ ನರ್ವ್ಗಳನ್ನು ಶಾಂತಗೊಳಿಸುತ್ತದೆ ಮತ್ತು ದೇಹದ ಒತ್ತಡ ಮತ್ತು ಆಯಾಸವನ್ನು ಕಡಿಮೆ ಮಾಡುತ್ತದೆ. ದಿನವೆಲ್ಲ ಕೆಲಸ ಮಾಡಿದ ನಂತರ ಸಂಜೆ ತುಂಬ ದಣಿದಂತೆ ಅನಿಸುವ ಸಮಸ್ಯೆಯು ಎಳ್ಳಿನ ಸೇವನೆಯಿಂದ ಕಡಿಮೆಯಾಗಬಹುದು. ಎರಡನೆಯದಾಗಿ ಅರಶಿಣದ ಹಾಲು. ಅರಶಿಣದಲ್ಲಿ ಇರುವ ಕರ್ಕ್ಯುಮಿನ್ ಎಂಬ ಒಂದು ಅತ್ಯಂತ ಶಕ್ತಿಶಾಲಿ ನೈಸರ್ಗಿಕ ಆಂಟಿ ಇನ್ಫ್ಲಮೇಟರಿ ಸಂಯುಕ್ತ. ಇದು ನಿಮ್ಮ ಜೋಡುಗಳಲ್ಲಿ ಇರುವ ಒಳಗಿನ ಸೊರಗನ್ನು ಕಡಿಮೆ ಮಾಡುತ್ತದೆ, ಟಿಶ್ಯೂಗಳ ಹಾನಿಯನ್ನು ನಿಧಾನಗೊಳಿಸುತ್ತದೆ ಮತ್ತು ಮಸಲ್ಸ್ಗಳನ್ನು ರಿಲ್ಯಾಕ್ಸ್ ಮಾಡುತ್ತದೆ. ನಿಯಮಿತವಾಗಿ ಹಳದಿ ಹಾಲನ್ನು ಸೇವಿಸುವುದರಿಂದ ಮೊಣಕಾಲು, ಬೆನ್ನು, ಭುಜಗಳಲ್ಲಿ ಕಾಣುವ ನೋವು ಮತ್ತು ಕಟ್ಟುನಿಟ್ಟನ್ನು ಬಹಳ ಮಟ್ಟಿಗೆ ಕಡಿಮೆ ಮಾಡಬಹುದು. ಆದರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ. ನಿಮ್ಮ ಜೀರ್ಣಕ್ರಿಯೆ ದುರ್ಬಲವಾಗಿದ್ದರೆ, ದೇಹಕ್ಕೆ ಬೇಕಾದ ಪೋಷಕಾಂಶಗಳು ಸರಿಯಾಗಿ ಶೋಷಣೆಯಾಗದಿದ್ದರೆ, ಹಾಗಾದರೆ ಇದುವರೆಗೂ ನಾವು ಹೇಳಿದ ಎಲ್ಲ ಶಕ್ತಿಶಾಲಿ ಆಹಾರಗಳು ದೇಹದಲ್ಲಿ ತಮ್ಮ ನಿಜವಾದ ಪರಿಣಾಮ ತೋರಲು ಸಾಧ್ಯವಾಗುವುದೇ ಇಲ್ಲ. ಇದರಿಂದ ನಾವು ಮುಂದಿನ ಅತ್ಯಂತ ಮಹತ್ವದ ವಿಭಾಗಕ್ಕೆ ಹೋಗೋಣ, ಜೀರ್ಣಕ್ರಿಯೆ ಮತ್ತು ಹೃದಯದ ಆರೋಗ್ಯ. ಜೀರ್ಣಕ್ರಿಯೆ ಬಲವಾಗಿರದಿದ್ದರೆ ಎಷ್ಟೇ ಉತ್ತಮ ಆಹಾರ ತಿಂದರೂ ದೇಹಕ್ಕೆ ಅದರ ಲಾಭ ತಲುಪುವುದಿಲ್ಲ. ಆದ್ದರಿಂದ ದೇಹದ ಒಟ್ಟಾರೆ ಆರೋಗ್ಯಕ್ಕಾಗಿ ಡೈಜೆಷನ್ ಅನ್ನು ಕಾಪಾಡಿಕೊಳ್ಳುವುದು ಅತ್ಯವಶ್ಯಕ. ಸ್ನೇಹಿತರೆ, 60 ವರ್ಷಗಳ ನಂತರ ಹೆಚ್ಚು ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ಸಮಸ್ಯೆ ಏನೆಂದರೆ ಹೊಟ್ಟೆಯ ಅಸ್ವಸ್ಥತೆ. ಕೆಲವೊಮ್ಮೆ ಗ್ಯಾಸು, ಹೊಟ್ಟೆ ಭಾರವಾಗಿರುವ ಅನುಭವ, ಇದರ ಜೊತೆಗೆ ಸ್ಟೆಮಿನಾ ಕಡಿಮೆ ಆಗುವುದು, ಬಿಪಿ ಹೆಚ್ಚಾಗುವುದು ಮತ್ತು ಕೊಲೆಸ್ಟ್ರಾಲ್ ನಿಧಾನವಾಗಿ ಏರಿಕೆ ಕಾಣುವುದು ಸಹಜ. ಆದ್ದರಿಂದ ಹೃದಯ ಮತ್ತು ಜೀರ್ಣಕ್ರಿಯೆ ಎರಡನ್ನೂ ಸರಿಯಾಗಿ ಕಾಪಾಡಿಕೊಳ್ಳಲು ವಿಶೇಷ ಪ್ರಯತ್ನ ಬೇಕಾಗುತ್ತದೆ. ವಿಶೇಷವಾಗಿ 60 ವರ್ಷಗಳ ನಂತರ. ಇದಕ್ಕಾಗಿ ನಾನು ನಿಮಗೆ ಅಂತಹ 2 ಆಹಾರಗಳನ್ನು ಹೇಳುತ್ತೇನೆ ಮತ್ತು ಅವುಗಳಲ್ಲಿ ಮೊದಲನೆಯದಾಗಿ ಮೊಸರು. ಪ್ರತಿದಿನ ಮಧ್ಯಾಹ್ನ ಊಟದ ಜೊತೆ 1 ಬಟ್ಟಲು ಮನೆಯಲ್ಲಿ ಮಾಡಿದ ಮೊಸರು ತಿನ್ನುವುದರಿಂದ ಅದು ಹಿರಿಯ ನಾಗರಿಕರಿಗೆ ನಿಜವಾದ ಔಷಧಿಯಂತೆ ಕೆಲಸ ಮಾಡುತ್ತದೆ. ಮೊಸರಿನಲ್ಲಿ ಇರುವ ಪ್ರೋಬಯೋಟಿಕ್ಸ್ ಅಂದರೆ ಗುಡ್ ಬ್ಯಾಕ್ಟೀರಿಯಾಗಳು ಹೊಟ್ಟೆಯ ಗುಡ್ ಫ್ಲೋರಾವನ್ನು ಸಮತೋಲನಗೊಳಿಸುತ್ತವೆ. ಇದರಿಂದ ಜೀರ್ಣಕ್ರಿಯೆ ಚುರುಕಾಗುತ್ತದೆ ಮತ್ತು ದೇಹಕ್ಕೆ ಪೋಷಕಾಂಶಗಳು ಹೆಚ್ಚು ಪರಿಣಾಮಕಾರಿಯಾಗಿ ಸಿಗುತ್ತವೆ. ಅಂದರೆ ನೀವು ಬೇಳೆ, ರೊಟ್ಟಿ, ತರಕಾರಿ ಇತ್ಯಾದಿಗಳಿಂದ ತಿನ್ನುವ ವಿಟಮಿನ್, ಖನಿಜಗಳ ಲಾಭ ದೇಹಕ್ಕೆ ನಿಜವಾಗಿಯೂ ತಲುಪುವುದು ಮೊಸರು ನಿಮ್ಮ ಪ್ಲೇಟ್ನಲ್ಲಿ ಇದ್ದಾಗ ಮಾತ್ರ. ಜೊತೆಗೆ ಮೊಸರಿನಲ್ಲಿರುವ ಕ್ಯಾಲ್ಸಿಯಂ ಎಲುಬು ಮತ್ತು ಜೋಡುಗಳನ್ನು ಬಲಪಡಿಸುತ್ತದೆ
ಮತ್ತು ವಿಟಮಿನ್ ಬಿ12 ನಿಮ್ಮ ಮೆದುಳನ್ನು ತೀಕ್ಷ್ಣವಾಗಿಡುತ್ತದೆ. ಮೆಮೊರಿ ಲಾಸ್ ವೇಗವನ್ನು ನಿಧಾನಗೊಳಿಸುತ್ತದೆ. ಆದರೆ ಒಂದು ಮುಖ್ಯ ವಿಚಾರವೇನೆಂದರೆ ಮೊಸರು ದಿನದ ವೇಳೆಯಲ್ಲಿ ಮಾತ್ರ ತಿನ್ನಬೇಕು, ವಿಶೇಷವಾಗಿ ಮಧ್ಯಾಹ್ನದಲ್ಲಿ. ರಾತ್ರಿ ಮೊಸರು ತಿನ್ನುವುದರಿಂದ ವಾತ ಕಫ ದೋಷ ಹೆಚ್ಚಾಗಿ ಜೋಡು ನೋವು, ಕೆಮ್ಮು, ಜ್ವರ ಮುಂತಾದ ಸಮಸ್ಯೆಗಳು ಕಾಣಿಸಬಹುದು. ಆದ್ದರಿಂದ ಆಯುರ್ವೇದದ ಪ್ರಕಾರ ಮೊಸರನ್ನು ಮಧ್ಯಾಹ್ನದ ಊಟದ ಜೊತೆಗೆ ತಿನ್ನುವುದೇ ಆರೋಗ್ಯಕ್ಕೆ ಅತ್ಯುತ್ತಮ ಉಡುಗೊರೆ. ಎರಡನೆಯದಾಗಿ ಅಂಜೂರ. 60 ವರ್ಷಗಳ ನಂತರ ಹಿರಿಯರಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಇನ್ನೊಂದು ದೊಡ್ಡ ಸಮಸ್ಯೆ ಕಡಿಮೆ ಹಿಮೋಗ್ಲೋಬಿನ್ ಮತ್ತು ದೇಹದ ದುರ್ಬಲತೆ. ಇಂತಹ ಸಮಸ್ಯೆಗಳಲ್ಲಿ ಅಂಜೂರ ಎಂಬ ಸಣ್ಣ ಹಣ್ಣು ನಿಮ್ಮ ಆರೋಗ್ಯಕ್ಕೆ ಅದ್ಭುತವಾಗಿ ಸಹಾಯ ಮಾಡುತ್ತದೆ. ರಾತ್ರಿ 2 ಅಂಜೂರವನ್ನು ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿಂದರೆ ದೇಹದಲ್ಲಿ ಹೊಸ ರಕ್ತ ನಿರ್ಮಾಣವಾಗಿ ದೇಹಕ್ಕೆ ಜೋಶ್ ಬರುತ್ತದೆ, ಶಕ್ತಿ ಹೆಚ್ಚುತ್ತದೆ. ಜೊತೆಗೆ ಅಂಜೂರಿನಲ್ಲಿ ಇರುವ ಹೆಚ್ಚಿನ ಫೈಬರ್ ಸಮಸ್ಯೆಯನ್ನು ನಿವಾರಿಸುತ್ತದೆ ಮತ್ತು ಹೊಟ್ಟೆ ಹಗುರವಾಗಿರಿಸುತ್ತದೆ. ಅಂದರೆ ಒಂದೇ ಹಣ್ಣು 2 ದೊಡ್ಡ ಸಮಸ್ಯೆಗಳಾದ ಕಾನ್ಸ್ಟಿಪೇಷನ್ ಮತ್ತು ವೀಕ್ನೆಸ್ ಅನ್ನು ಸರಿಪಡಿಸುತ್ತದೆ. ಆದರೆ ಎಂದಿಗೂ ಅಂಜೂರವನ್ನು ನೆನೆಸಿದ ರೂಪದಲ್ಲೇ ತಿನ್ನಬೇಕು. ಒಣದಾಗಿಯೇ ತಿಂದರೆ ಬಿಗ್ನೆಸ್, ಅಸಿಡಿಟಿ ಮತ್ತು ಗಾಬರಿ ಉಂಟಾಗಬಹುದು, ಏಕೆಂದರೆ ಅದು ಸ್ವಭಾವತಃ ಬಿಸಿಯಾಗಿರುತ್ತದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.